ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776. ಯಾರೆಲ್ಲ ಪ್ರಥಮ ಬಾರಿಗೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ, ಸೊ ಎಕನಾಮಿಕ್ಸ್ ರವಿ 1776. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಕನ್ನಡ ಕರೆಕ್ಟ್. ಸೊ ಈ ಒಂದು ಇದ್ರೊಳಗೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ 5 ಪ್ರಶ್ನೆಗಳನ್ನು ನಿಮಗೆ ಎನ್ಯುವಲ್ ಎಕ್ಸಾಮಿಗೆ ಡೆಫಿನೆಟ್ ಆಗಿ ಬರುವಂಥದ್ದು ಸ್ನೇಹಿತರೆ, ನೆನಪಿರಲಿ ನಿಮಗೆ. ಸೊ ಇದು ಕಂಪಲ್ಸರಿ ಏನಾಗುತ್ತಾ ಇದೆ, ನಿಮ್ಗೆ ಎನ್ಯುವಲ್ ಎಕ್ಸಾಮಿಗೆ ಬರಲೇಬೇಕು 5 ಪ್ರಶ್ನೆಗಳು. ಸೊ ಡೆಫಿನೆಟ್ ಆಗಿ ಬರುತ್ತೆ ಸ್ನೇಹಿತರೆ. ಸೊ ನಿನ್ನಿನ ಒಂದು ವಿಡಿಯೋನಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ಗಳನ್ನು ಕವರ್ ಆಗಿದ್ದಾವೆ. ಸೊ ಟೋಟಲಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟು ಪ್ರಶ್ನೆಗಳು ಅಂತಂದರೆ, ಸೊ ಅಲ್ಲಿ 5 ಅಂಕಗಳು ನಿಮ್ಗೆ ಡೆಫಿನೆಟ್ ಆಗುತ್ತೆ, ಹೌದಾ. ಯಾರೆಲ್ಲ ಸೊ ಮೊದಲನೇದಾಗಿ ನೋಡ್ತಾ ಇದ್ರಿ ಹೌದು, ಫಸ್ಟನ್ನು ನೋಡ್ಕೊಂಡು ಬನ್ನಿ. ಅದಾದ ನಂತರ ಈ ವಿಡಿಯೋನ ನೋಡಿ ಸ್ನೇಹಿತರೆ. ನಿಮ್ಗೆ ಏನಾಗುತ್ತೆ ಇದೆ ಕಂಟಿನ್ಯೂ ಆಗಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ, ಸರಿನಾ. ಸೊ ಇಲ್ಲಿ ನಿಮ್ಗೆ ಎನ್ಯುವಲ್ ಎಕ್ಸಾಮ್ ಒಳಗೆ ಹೈ ಸ್ಕೋರ್ ಮಾಡಬೇಕು ಅಂತಂದರೆ, ಸೊ ನಾನು ಏನು ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಯಾವೆಲ್ಲ ಇಂಪಾರ್ಟೆಂಟನ್ನು ಹೇಳಿರ್ತೀನಿ ಅವುಗಳನ್ನು ನೀವು ನೋಡ್ಕೋಬೇಕು ಸ್ನೇಹಿತರೆ, ಸರಿನಾ. ಅವುಗಳನ್ನು ನೋಡ್ಕೊಂಡ್ರೆ ಅಂತಂದರೆ ನಿಮಗೆ ಈಸಿಯಾಗಿ ಏನಾಗುತ್ತೆ, ಸೊ ನಿಮ್ಗೆ 5 ಮಾರ್ಕ್ಸ್ಗಳು ಡೆಫಿನೆಟ್ ಆಗಿ ಇಲ್ಲಿ ಬರುತ್ತೆ. ಅದಾದ ನಂತರ ಸೊ ಎಲ್ಲ ಕಂಟೆಂಟನ್ನು ನೀವು ನೋಡ್ತಾ ಹೋದಂಗೆ ಒಂದು ಐಡಿಯಾ ಬರುತ್ತೆ. ಅವಾಗ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಡೆಫಿನೆಟ್ ಆಗಿ ನೀವು ಸೊ ಸ್ಕೋರನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ, ಸರಿನಾ. ಎಸ್, ಸೊ ಲೇಟ್ ಮಾಡೋದು ಬೇಡ. ಸೊ ನಾವೇನು ಮಾಡೋಣ ಅಂತಂದರೆ ಕಂಟೆಂಟಿಗೆ ಮೂವ್ ಆಗ್ತಾ ಬರೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಅಂತಿದೆ. ಸೊ ಇಲ್ಲಿ ಆಲ್ರೆಡಿ ನಿಮ್ಗೆ ಏನಾಗುತ್ತೆ ಮೇಲುಗಡೆ, ಸೊ ಈ ಕ್ವಶನಿಗೆ ಏನಾಗಿರುತ್ತೆ ಅಂತಂದರೆ ಆನ್ಸರನ್ನು ಕೊಟ್ಟಿರ್ತಾನೆ ಸ್ನೇಹಿತರೆ, ಸರಿನಾ. ಎಸ್, ಸೊ ಆಲ್ರೆಡಿ ಆಪ್ಷನ್ ಕೊಟ್ಟಿರ್ತಾನೆ. ಆ ಆಪ್ಷನ್ ಒಳಗೆ ಒಂದು ಆಪ್ಷನ್ ಏನಾಗಿರುತ್ತೆ ಅಂತಂದರೆ ನಿಮಗೆ ಸೊ ಅದು ಡಮ್ಮಿ ಆನ್ಸರ್ ಇರುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು, ನೆನಪಿರಲಿ. ಇವಾಗ ನೋಡಿ, ಮೊದಲನೇ ಪ್ರಶ್ನೆ ನೋಡೋಣ. ಸಂಪನ್ಮೂಲಗಳ ಕೊರತೆಯು ಡ್ಯಾಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಅದು ಯಾವುದು? ಆಯ್ಕೆ ಸಮಸ್ಯೆ ಅನ್ನುವಂಥದ್ದು. ಇಲ್ಲಿದೆ ನೋಡಿ, ಆಯ್ಕೆ ಸಮಸ್ಯೆ ಅನ್ನುವಂಥದ್ದು ಹುಟ್ಟು ಹಾಕುತ್ತದೆ, ಸರಿನಾ. ಎಸ್, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಏನಿದೆ, ಸರಿನಾ. ಇಲ್ಲಿ ಇದು ಸ್ವಲ್ಪ ಈ ಕಡೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಡ್ಯಾಶ್ ತೆಗೆದುಕೊಳ್ಳುತ್ತದೆ. ಕೇಂದ್ರ ಆರ್ಥಿಕತೆ ಅಂದರೆ ಯಾವುದು ನಿಮ್ಗೆ ಗೊತ್ತಿದೆ, ಇಲ್ಲಿ ಸರ್ಕಾರ ಅನ್ನುವಂಥದ್ದು, ಹೌದಾ. ಸೊ ಆಲ್ರೆಡಿ ನಿಮಗೆ ಮೊದಲು ಇದು ಎಸ್ಟಾಬ್ಲಿಷ್ಡ್ ಆಗಿರುವಂಥದ್ದು ರಷ್ಯಾ, ಆದ ನಂತರ ಯುಗೋಸ್ಲೋವಿಯಾ, ಬಲ್ಗೇರಿ, ಹಂಗೇರಿ, ವಿಯೆಟ್ನಾಂ, ಕ್ಯೂಬಾ, ಹೌದಾ, ಚೈನಾ ಅಂಥೇಳಿ ನಿಮ್ಗೆ ಗೊತ್ತಿದೆ, ಹೌದಾ. ಸೊ ಇಲ್ಲಿ ಆ ಆರ್ಥಿಕ ಒಂದು ಚಟುವಟಿಕೆಗಳೇನಿದೆ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆ ಇದು ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸರ್ಕಾರ ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ, ಇದು ನೆನಪಿರಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮೂರನೇ ಪ್ರಶ್ನೆ, ಡ್ಯಾಡ್ಯಾಶ್ ಎಂಬುವುದು ಆರ್ಥಿಕತೆಯ ಅಥವಾ ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಮತ್ತು ಅಥವಾ ಸೊ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವನ್ನು ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ, ಸರಿನಾ. ಸೊ ಮಾರುಕಟ್ಟೆ ಆರ್ಥಿಕತೆ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನೋಡ್ರಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಡ್ಯಾಶ್ ಆರ್ಥಿಕತೆಗಳಾಗಿವೆ. ಅದು ಯಾವುದು? ಮಿಶ್ರ ಆರ್ಥಿಕತೆಗಳು, ನೆನಪಿರಲಿ ಸ್ನೇಹಿತರೆ, ಮಿಶ್ರ ಆರ್ಥಿಕತೆಗಳು. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಚಾಪ್ಟರ್ ನಂಬರ್ 2, ಹೌದಾ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ತುಷ್ಟಿಗುಣ ಎಂದು ಕರೆಯುತ್ತೇವೆ, ಸರಿನಾ. ತುಷ್ಟಿಗುಣ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, 2 ಔದಾಸೀನ್ಯ ರೇಖೆಗಳು ಪರಸ್ಪರ ಎಂದಿಗೂ ತಾಗುವುದಿಲ್ಲ ಅಥವಾ ಛೇದಿಸುವುದಿಲ್ಲ. ಇಲ್ಲೇನಿದೆ? ಛೇದಿಸುವುದಿಲ್ಲ ಅಂತಿದೆ, ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 7, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅದು ಯಾವುದು ಅಂದರೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ನೆನಪಿರಲಿ ಸ್ನೇಹಿತರೆ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಸರಿನಾ. ಸರಕೊಂದರ ಬೇಡಿಕೆಯು ಅದರ ಆನ್ಸರ್ ಹೇಳ್ಬಿಟ್ಟು ಸ್ನೇಹಿತರೆ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಹಾಗಾದರೆ ಅದು ಯಾವುದು ಅಂದರೆ ವಿರುದ್ಧ ದಿಕ್ಕು, ಹೌದಾ, ಅಪೋಸಿಟ್ ಡೈರೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು, ಹೌದಾ, ಸೊ ಒಗ್ಗೂಡಿಸುವ ವಿಧಾನವನ್ನು ಡ್ಯಾಡ್ಯಾಶ್ ಅನ್ನುತ್ತೇವೆ. ಅಡ್ಡ ಸಾಲು ಸಂಕಲನ, ಆಲ್ರೆಡಿ ನಿಮ್ಗೆ ಗೊತ್ತಿದೆ, C1 + C2 = CM ಅಂತ, ಸರಿನಾ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಎರಡನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದು ಯಾವುದು ಅಂದರೆ ಚಾಪ್ಟರ್ 3ನಲ್ಲಿ ಬರುತ್ತೆ, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್.
ಸರಿನಾ? ಸರಿ. ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಡ್ಯಾಡ್ಯಾಶ್ ಬದಲಾಗುತ್ತವೆ ನೋಡ್ರಿ, ಬದಲಿಸಬಹುದು. ಹೌದಾ? ಯಾಕಂತಂದರೆ ಅಲ್ಲಿ ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಜಾಸ್ತಿ ಸಮಯ ಇರುತ್ತೆ ಸ್ನೇಹಿತರೆ. ಸಮಯ ಅವಕಾಶ ಇರುವುದರಿಂದಾಗಿ ಅಲ್ಲಿ ಬದಲಾಗುತ್ತದೆ ಅಂತ ಬರಿಬೇಕು. ಅದನ್ನೇ ಅಲ್ಪಾವಧಿಯಲ್ಲಿ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ಅಲ್ಪಾವಧಿಯಲ್ಲಿ ಏನಾಗುತ್ತೆ ಅಂತಂದರೆ ಇದು ಬದಲಾಗುವುದಿಲ್ಲ ಅಂತ. ಸರಿನಾ? ಇಲ್ಲಿ ದೀರ್ಘಾವಧಿ ಇದೆ, ಬದಲಾಗುತ್ತದೆ ಅಂತ ಬರೀರಿ. ಸರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 11. ಸರಿನಾ? ಇಲ್ಲಿ ನೋಡಿ 11ನೇ ಪ್ರಶ್ನೆ ಏನಾಗಿದೆ, ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಡ್ಯಾಶ್ ಎಂದು ವ್ಯಾಖ್ಯಾನಿಸಬಹುದು. ಅದನ್ನು ಇವತ್ತು ನಾವು ಏನು ಕರಿತಾ ಇದ್ದೀವಿ, ಎ ಪಿ ಅಂದರೆ ಎವರೇಜ್ ಪ್ರಾಡಕ್ಟ್. ಕನ್ನಡ ಒಳಗೇನಾಗುತ್ತೆ, ಸರಾಸರಿ ಉತ್ಪನ್ನ ಸ್ನೇಹಿತರೆ. ಸರಾಸರಿ ಉತ್ಪನ್ನ ಸರಿಯಾಗಿದೆ ಸ್ನೇಹಿತರೆ. ಎಸ್. ಸೀಮಾಂತ ಉತ್ಪನ್ನ 12ನೇ ಪ್ರಶ್ನೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಡ್ಯಾಡ್ಯಾಶ್ ಆಕಾರದಲ್ಲಿ ಇರುತ್ತವೆ. ಭಾಳ ಜನ ಏನು ಮಾಡ್ತೀರಿ ಸ್ನೇಹಿತರೆ, ಇಲ್ಲಿ ನೀವು ತಪ್ಪು ಮಾಡ್ತೀರಿ, ಯು ಆಕಾರ ಅಂತ ಬರೆದು ಬರ್ತೀರಿ ಸ್ನೇಹಿತರೆ. ನೀವು ಸ್ವಲ್ಪ ಮೇಲ್ಗಡೆ ನೋಡಬೇಕು, ಅಲ್ಲೇನಾಗುತ್ತೆ, ತಲೆ ಕೆಳಗಾದ. ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್ ವರ್ಡ್ ಇದೆ ಸ್ನೇಹಿತರೆ. ಇಲ್ಲಿದೆ ನೋಡಿ, ಇಲ್ಲಿ ಕೆಳಮುಖ ಅಂತ ಕೊಟ್ಟಿದ್ದಾನೆ, ನಡೀತದ ಸ್ನೇಹಿತರೆ. ಇದಾದರೂ ಕೊಡ್ತಾನ, ಇಲ್ಲಾಂದರೆ ತಲೆ ಕೆಳಗಾದ ಅಂತ ಕೊಡ್ತಾನೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಬರೀ ನೀವು ಯು ಅಂತ ಬರೆದ್ರೆ ತಪ್ಪಾಗುತ್ತೆ, ನೆನಪಿರಲಿ. ಸರಿನಾ? ಇಂಥ ಪ್ರಶ್ನೆಗಳೇನು ನಿಮಗೆ ಕನ್ಫ್ಯೂಸ್ ಆಗಲಿ ಅಂಥೇಳಿ ಸೊ ಇಂಥ ಪ್ರಶ್ನೆಗಳು ಕೊಡ್ತಾನೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹೌದಾ? ತಲೆ ಕೆಳಗಾದಂತೂ ಕೊಡ್ಬೋದು, ಅಥವಾ ಏನಂತಾರೆ ಇನ್ವರ್ಸ್ ಯು ಶೇಪ್ ಅಂತ ಕೊಡ್ತಾನೆ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಮ್. ಕನ್ನಡ ಒಳಗೆ ತಲೆ ಕೆಳಗಾದ ಅಂತ ಕೊಡ್ತಾನೆ, ಕೆಳಮುಖ ಅಂತಾನು ಕೂಡ ಕೊಡ್ತಾನೆ. ಸರಿನಾ? ಸರಿ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 13. ಎ ವಿ ಸಿ ಎವರೇಜ್ ವೇರಿಯಬಲ್ ಕಾಸ್ಟ್. ಹೌದಾ? ಎವರೇಜ್ ವೇರಿಯಬಲ್ ಕಾಸ್ಟ್ ರೇಖೆಯ ಡ್ಯಾಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಕೆಳಗಿನಿಂದ ಡ್ಯಾಡ್ಯಾಶ್ ಛೇದಿಸುತ್ತದೆ ಅಥವಾ ಅದನ್ನು ಕನಿಷ್ಠ ಬಿಂದುವಿನಿಂದ ಛೇದಿಸುತ್ತದೆ. ಹಾಗಾಗಿ ಆನ್ಸರ್ ಇಲ್ಲಿ ಕನಿಷ್ಠ ಬಿಂದು, ನೆನ್ಪಿಟ್ಕೊಳ್ಳಿ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ, ಒಂದೇ ಗರಿಷ್ಠ ಮಟ್ಟದ ಉತ್ಪನ್ನವನ್ನು, ಹೌದಾ, ಅಥವಾ ಉತ್ಪಾದನೆಯನ್ನು ನೀಡುವ ಎರಡು ಆದಾನ ದಾ ಮಾಡ್ಬೇಕ್ರಿ ಇದು. ಹೌದಾ? ಆದಾನ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ. ಸಮ ಉತ್ಪನ್ನ ರೇಖೆಗಳು ಐಸೋಕ್ವಾಂಟ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಹೌದಾ? ಎಸ್. ನೆಕ್ಸ್ಟ್ ನೋಡಿ, ಬೆಲೆ ಪಡೆಯುವ ವರ್ತನೆಯು ಡ್ಯಾಡ್ಯಾಶ್ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಅಥವಾ ವಿಶಿಷ್ಟ ಲಕ್ಷಣವಾಗಿದೆ ಅಂತಲೂ ಕೂಡ ಕೂಡಬಹುದು. ಅದು ಯಾವುದು? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಇಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಪರಿಪೂರ್ಣ ಪೈಪೋಟಿ ಕೊಟ್ಟಿದ್ದಿದೆ, ಅದನ್ನೇ ಬರಿಬೇಕು ಸ್ನೇಹಿತರೆ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ, 16ನೇ ಪ್ರಶ್ನೆ. ಡ್ಯಾಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸಲಾಗುವಂಥ ತೆರಿಗೆಯಾಗಿದೆ. ಅದು ಯಾವುದು ಅಂದರೆ ಘಟಕದ ತೆರಿಗೆ. ಸರಿನಾ? ಘಟಕದ ತೆರಿಗೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಗಂಟಲು ಕಟ್ಕೊಳ್ತಾ ಇದೆ ಸ್ನೇಹಿತರೆ. ಸೊ ವೆದರ್ ಚೇಂಜ್ ಆಗ್ತಾ ಇದೆ, ನಿಮಗೂ ಗೊತ್ತಿದೆ. ಹೌದಾ? ಸ್ವಲ್ಪ ವಿಡಿಯೋ ಲೇಟ್ ಆಗ್ತಾ ಇದೆ. ಹೌದಾ? ದಯವಿಟ್ಟು ಕ್ಷಮೆ ಇರಬೇಕು. ಹೌದಾ? ತುಂಬ ಒತ್ತಡಗಳಿದೆ ಸ್ನೇಹಿತರೆ, ಆದರೂ ಕೂಡ ನಿಮಗೆ ಕಮಿಟ್ಮೆಂಟ್ ಇರೋದ್ರಿಂದಾಗಿ ಸೊ ಇದನ್ನು ಕೊಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 17ನೇ ಪ್ರಶ್ನೆ. ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾನ, ಹೌದಾ, ಸೀಮಾಂತ ಆದಾನವು ಡ್ಯಾಡ್ಯಾಶ್ಗೆ ಸಮವಾಗಿರುತ್ತದೆ. ಹಾಗಾದರೆ ಅದು ಮಾರುಕಟ್ಟೆ ಬೆಲೆ, ನೆನ್ಪಿಟ್ಕೊಳ್ಳಿ. ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಅದು ಸರಿಯಾಗಿರುತ್ತೆ. ಅಂದರೆ ಎ ಆರ್ ಇಸಿಕಲ್ ಟು ಪಿ ಇಸಿಕಲ್ ಟು ಎಮ್ ಆರ್ ಅಂತ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್, ಎಸ್ ಎಮ್ ಸಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ರೇಖೆಯು ಎ ವಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಿಂದ, ನೆನಪಿಟ್ಕೊಳ್ಳಿ, ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ. ಮುಚ್ಚುವ ಬಿಂದು, ನೆನಪಿಟ್ಕೊಳ್ಳಿ, ಸ್ಥಗಿತತೆ ಬಿಂದು ಅಂತ ಕರಿಬೋದು ಸ್ನೇಹಿತರೆ. ಎರಡೂ ಅದ, ಎರಡರಲ್ಲಿ ಒಂದು ಬರೆದ್ರು ಸರಿ, ಎರಡು ಬರೆದ್ರು ಸರಿ. ಎಕ್ಸಾಮ್ನಲ್ಲಿ ಯಾವ್ದು ಕೊಡ್ತಾನೆ ನೋಡಿ. ಸರಿನಾ? ಡ್ಯಾಶ್. ನೆಕ್ಸ್ಟ್ ನೋಡಿ, 19ನೇ ಪ್ರಶ್ನೆ. ಇಲ್ಲಿ ಏನು ಬರಬೇಕು ಸ್ನೇಹಿತರೆ, ಕೆಲವು ಅಂತದಲ್ಲ, ಅಲ್ಲೇ ಡ್ಯಾಡ್ಯಾಶ್ ಅಂತ ಬರಬೇಕು ಸ್ನೇಹಿತರೆ, ಅಲ್ಲೇ ಸ್ಪೇಸ್ ಬರಬೇಕು. ಡ್ಯಾಡ್ಯಾಶ್ ಕೆಲವು ಚಟುವಟಿಕೆಗಳ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಅದು ಯಾವುದು? ಸದಾವಕಾಶ ವೆಚ್ಚ. ನೆನಪಿರಲಿ ನಿಮಗೆ. ಹೌದಾ? ಸದಾವಕಾಶ ವೆಚ್ಚ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನೋಡ್ರಿ, ಸಮತೋಲನವು ಮಾರುಕಟ್ಟೆ ಪೂರೈಕೆಯು ಡ್ಯಾಡ್ಯಾಶ್ ಆದಾಗ ಸಂಭವಿಸುತ್ತದೆ. ಅದು ಯಾವುದ್ರಿ? ಸಮತೋಲನವಾದಾಗ. ಹೌದಾ? ಅಲ್ಲಿ ಸಮ ಅಂತ ಬಂದಿದೆ, ಸಮ ಅಂತ ಬರೀ. ನೆಕ್ಸ್ಟ್, ಪೂರೈಕೆ ರೇಖೆಯು ಎಡಕ್ಕೂ ಮತ್ತು ಬೇಡಿಕೆ ರೇಖೆಯು ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು, ನೋಡ್ರಿ, ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ. ಅವಾಗ ಏನಾಗುತ್ತೆ? ಅದು ಹೆಚ್ಚಾಗುತ್ತೆ ಸ್ನೇಹಿತರೆ. ಯಾವುದು? ಸಮತೋಲನ ಬೆಲೆ ಹೆಚ್ಚಾಗುತ್ತದೆ ಅಂತ ಬರಿಬೇಕು ಸ್ನೇಹಿತರೆ, ನೆನಪಿರಿ. ಇಲ್ಲಿದೆ ನೋಡಿ, ಹೆಚ್ಚಾಗುತ್ತದೆ ಅಂತ. ಸರಿನಾ? ಎಸ್.
ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದಾಗ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಅದು ಯಾವುದು? ಕೂಲಿ ದರ. ನೆನ್ಪಿಟ್ಕೊಳ್ಳಿ, ಕೂಲಿ ದರ ನಿರ್ಧಾರ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರ ಆಗಿರುತ್ತಾರೆ. ಅದು ಯಾವುದು ಅಂದರೆ ಕುಟುಂಬ ವಲಯಗಳು. ಹೌದಾ? ಕುಟುಂಬ ವಲಯ ಅಂತ ಬರೀರಿ, ಕುಟುಂಬಗಳಂತ ಇದೆ, ನಡೀತೆ ಸ್ನೇಹಿತರೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಬಲಕ್ಕೆ ಪಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗಿರುತ್ತದೆ. ಅವಾಗ ಹೇಳಿದಲ್ಲ, ಅದೇ ಕಾನ್ಸೆಪ್ಟು, ಸ್ವಲ್ಪ ಬೇರೆ ಥರ ಕ್ವಶನ್ ಕೊಟ್ಟಿದ್ದಾನೆ. ಒಂದೇ, ಹೌದಾ, ಸಮ, ಬದಲಾಗದೆ, ಹೌದಾ, ಸ್ಥಿರ ಅಂತ ಹಿಂಗೆ ಕೊಡ್ತಾನೆ ಸ್ನೇಹಿತರೆ. ಸೊ ಇದ್ರ ಒಳಗೆ ಯಾವುದೂ ಪಾಯಿಂಟ್ ಬರ್ಬೋದು ಸ್ನೇಹಿತರೆ, ನೆನಪಿರಲಿ. ಸಮ ಬರ್ಬೋದು, ಒಂದೇ ಬರ್ಬೋದು, ಬದಲಾಗದೇ ಇರ್ಬೋದು, ಸ್ಥಿರ ಅಂತಲೂ ಬರ್ಬೋದು. ನೋಡಿ ಸ್ನೇಹಿತರೆ, ಇಷ್ಟು ವರ್ಡ್ಸು ಒಂದೇ ಇದೆ, ಇದರಲ್ಲಿ ಯಾವುದಾದ್ರೂ ಕೊಡ್ಬೋದು, ನೆನಪಿಟ್ಕೊಳ್ಳಿ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆ ಇರುತ್ತದೆ ಎಂದು ಊಹಿಸಲಾಗಿದೆ. ಅದು ಯಾವುದು? ಕಾಣದ ಕೈ. ಯಾರ ಪ್ರಕಾರ ಹೇಳಿ? ಎಸ್, ಆಡಮ್ ಸ್ಮಿತ್ ರವರ ಪ್ರಕಾರ. ಸರಿನಾ? ಸರಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಚಾಪ್ಟರ್ ನಂಬರ್ ಯಾವುದು ಅಂದರೆ 6ನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಇವಾಗ. ಹೌದಾ? ನೆನ್ಪಿಟ್ಕೊಳ್ಳಿ. ಸೊ ಡ್ಯಾಶ್, ಹೌದಾ, ಡ್ಯಾಶ್ ನೋಡ್ರಿ, ನೆನ್ಪಿಟ್ಕೊಳ್ಳಿ. ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಬಹುದು. ದಾಸ್ತಾನು. ಹೌದಾ? ದಾಸ್ತಾನು. ನೆಕ್ಸ್ಟ್ ಡ್ಯಾಶ್ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತದಿಂದ ಹಾದು ಹೋಗುವುದಿಲ್ಲ. ಅದು ಯಾವುದು? ಅಂತಿಮ. ನೆನ್ಪಿಟ್ಕೊಳ್ಳಿ, ಅಂತಿಮ ಘಟಕ ಅಥವಾ ಅಂತಿಮ ಹಂತ ಅಂತ. ನೆಕ್ಸ್ಟ್ ನೋಡಿ, ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ದಾಸ್ತಾನಿನ ಚಲಕವಾಗಿದೆ. ಅದು ಯಾವುದು? ತಪಶೀಲ ಪಟ್ಟಿ. ಹೌದಾ? ತಪಶೀಲು ಅಂತಿದೆ, ನಾವು ಹೇಳೋ ಟೈಮಿಗೆ ತಪಶೀಲ ಪಟ್ಟಿ ಅಂತ ಹೇಳ್ತೀವಿ ಸ್ನೇಹಿತರೆ, ಬಟ್ ಅದು ಕರೆಕ್ಟಾಗಿ ತಪಶೀಲು ಪಟ್ಟಿನೇ ಸರಿಯಾಗಿದೆ. ಎಸ್. ಎಸ್. ಮಾಲಿನ್ಯವು ನೋಡಿ ಸ್ನೇಹಿತರೆ, ಇದು ಭಾಳ ಸಲ ರಿಪೀಟ್ ಆಗಿದೆ, ಇಂಥವು ಕ್ವಶನ್ನೇ ನಿಮ್ಗೆ ಕೇಳ್ತಾನೆ. ಹೌದಾ? ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆ. ಅದು ಯಾವುದು? ನೆಗೆಟಿವ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಗೆಟಿವ್ ಅಂದರೆ ಏನ್ರಿ ಕನ್ನಡ ಒಳಗೆ? ಋಣಾತ್ಮಕ ಕೊಟ್ಟಿದ್ದಿದೆ ನೋಡಿ, ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್, ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಳಿ ಹರಕಲಿನ, ಹೌದಾ, ವಾರ್ಷಿಕ ಭತ್ಯೆಯಾಗಿದೆ. ಇದು ಯಾವುದು? ಸವಕಳಿ ವೆಚ್ಚವಾಗಿದೆ. ಸರಿನಾ? ಎಸ್. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಡ್ಯಾಶ್ ಅದರ ಡ್ಯಾಶ್ ಎನ್ನುತ್ತೇವೆ. ಅದು ಮೌಲ್ಯವರ್ಧನೆ, ವ್ಯಾಲ್ಯೂ ಆ್ಯಡೆಡ್ ಅಂತ ಕರಿತೀವಿ ಸ್ನೇಹಿತರೆ, ನೆನಪಿರಲಿ. ನೆಕ್ಸ್ಟ್ ನೋಡಿ, ಈ ಪ್ರಶ್ನೆ ಭಾಳ ಸಲ ರಿಪೀಟ್ ಆಗುತ್ತೆ, ಇದರಲ್ಲಿ ಒಂದು ಡೆಫಿನೆಟ್ ಆಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಈ ಪ್ರಶ್ನೆ ಇರುತ್ತೆ. ಏನು ಕನ್ಫ್ಯೂಸ್ ಆಗುತ್ತೆ ನೋಡಿ. ಹೌದಾ? ಭಾರತದಲ್ಲಿ ಕರೆನ್ಸಿ ಅಂದರೆ ಏನ್ರಿ? ಯಾವುದು? ನೋಟು. ಹೌದಾ? ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಅದು ಡ್ಯಾಶ್ ಅಂತ ಕರೆದಿದ್ದಾನೆ. ಅದು RBI ಆಗಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಏನು ಮಾಡ್ಬೋದು ನೀವು? ಅಲ್ಲಿ ಫಸ್ಟಿಗೆ ಏನು ಮಾಡ್ತಾನೆ ರೀ? ಭಾರತ ಸರ್ಕಾರ ಅಂತ ಕೊಡ್ತಾನೆ, ಇಲ್ಲಾಂದರೆ ಹಣಕಾಸಿನ ಇಲಾಖೆ ಅಂತ ಕೊಡ್ತಾನೆ. ಆವಾಗ ನೀವು ಕನ್ಫ್ಯೂಸ್ ಮಾಡಿಕೊಂಡು ಭಾರತ ಸರ್ಕಾರ ಅಥವಾ ಹಣಕಾಸಿನ ಇಲಾಖೆ ಅಂತ ಬರೆದ್ರೆ ತಪ್ಪಾಗುತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಯಾಕಂದರೆ ಭಾರತದಲ್ಲಿ ಕರೆನ್ಸಿ ನೋಟ್ಗಳನ್ನು ಚಲಾವಣೆಗೆ ತರುವಂಥ ಏಕಮಾತ್ರ ಒಂದು ಸಂಸ್ಥೆ ಇದೆ. ಅದು ಯಾವುದು ಅಂದರೆ ಅದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಸ್ಥಾಪನೆ ಆಗಿರೋದು ನಿಮ್ಗೆ ಗೊತ್ತಿದೆ 1934 ಆ್ಯಕ್ಟ್ 1935ಗೆ ಅದು ಸ್ಥಾಪನೆ ಆಗುತ್ತೆ. ಅದಾದ ನಂತರ ಏನಾಗುತ್ತೆ? ಜನವರಿ 1, 1949ಕ್ಕೆ ಅದು ರಾಷ್ಟ್ರೀಕರಣ ಆಗುತ್ತೆ ಅನ್ನೋವಂಥದ್ದು ಎಲ್ಲ ಗೊತ್ತಿದೆ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿದೆ ನೋಡಿ ಸ್ನೇಹಿತರೆ, ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತೆ. ಇಲ್ಲಿ RBI ಬರೆದ್ರೆ ಹೋಯ್ತು. ಇಲ್ಲೇನು ಬರಬೇಕು? ಭಾರತ ಸರ್ಕಾರ ಅಥವಾ ಹಣಕಾಸಿನ ಇಲಾಖೆ, ಕೇಂದ್ರ ಹಣಕಾಸಿನ ಇಲಾಖೆ. ಯಾವುದೂ ಕೂಡ ನೀವು ಬರೆದ್ರೆ ಸರಿಯಾಗುತ್ತೆ. ಬಟ್ ಅಲ್ಲಿ ಆಪ್ಷನಲ್ ಒಳಗೆ ಏನಿರುತ್ತೆ ನೋಡ್ಕೊಳ್ಳಿ. ಒಂದು ವೇಳೆ ಆಪ್ಷನ್ ಕೊಟ್ಟಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಸೊ ಭಾರತ ಸರ್ಕಾರ ಅಂತ ಬರೀರಿ, ಇಲ್ಲಾಂದರೆ ಹಣಕಾಸಿನ ಇಲಾಖೆ. ಯಾವುದು? ಕೇಂದ್ರ ಹಣಕಾಸಿನ ಇಲಾಖೆ ಅಂತ ನೆನ್ಪಿಟ್ಕೊಳ್ಳಿ. ಹಣವನ್ನು ಇಟ್ಟುಕೊಳ್ಳುವ ನೋಡ್ರಿ ಮುಖ್ಯ ಉದ್ದೇಶ ಡ್ಯಾಶನ್ನು ನಿಭಾಯಿಸುವುದು, ಅಂದರೆ ವ್ಯವಹಾರಗಳನ್ನು ನಿಭಾಯಿಸುವಗೋಸ್ಕರ ಅಂತ. ಹೌದಾ? ಎಸ್. ನೆಕ್ಸ್ಟ್ M1 M2 ಅದು ಯಾವುದು ಅಂದರೆ ಸಂಕುಚಿತ ಹಣ. M2 M3 ಮತ್ತು M4 ಅದು ವಿಶಾಲ ಹಣ. ಅದು ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಬರುತ್ತೆ ಸ್ನೇಹಿತರೆ, ನೆನಪಿರಲಿ ನೀವು. ಉಳಿತಾಯ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿರಿ, ಚಾಪ್ಟರ್ ನಂಬರ್ ಇದು 9. ನೆಕ್ಸ್ಟ್ ಉಳಿತಾಯವು, ಹೌದಾ, ಆದಾಯದ ಡ್ಯಾಶ್ ಭಾಗವಾಗಿದೆ. ಅನುಭವವಾಗದ ನೋಡಿರಿ, ಒಂದು 1000 ರೂಪಾಯಿ ಏನ್ರಿ 10,000 ರೂಪಾಯಿ ಇದೆ ಅಂತ ತಿಳ್ಕೊರಿ. 10,000 ಏನು ಮಾಡ್ತೀರಿ ನೀವು? 5,000 ಅನುಭೋಗ ಮಾಡ್ತೀರಿ. 5,000 ಏನು ಮಾಡ್ತಾಯಿದ್ದೀರಿ? ಮುಂದಿನ ಒಂದು ಇದ್ರಿಗೋಸ್ಕರ ಅದನ್ನು ಸೇವಿಂಗ್ ಮಾಡ್ತೀರಿ. ಸರಿನಾ? ಅದು. ಸೊ ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ ಅಂದ್ರೇನು? ಅನುಭೋಗವಾಗದೆ ಉಳಿದಿರುವಂಥದ್ದು ಅಂತ, ಅದನ್ನೇ ಉಳಿತಾಯ ಅಂತ ಕರಿತೀವಿ.
ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 42ನೇ ಪ್ರಶ್ನೆ ಇಲ್ಲಿ ಏನಾಗಿದೆ ಅಂತ, ಡ್ಯಾಡ್ಯಾಶ್ ದ ಪ್ರತಿ ಘಟಕದ ಅನುಭೋಗ, ಹೌದಾ, ಅನುಭೋಗವು ಸರಾಸರಿ ಪ್ರವೃತ್ತಿ ಆಗಿದೆ. ಅದು ಯಾವುದು? APC. ಅದು ಯಾವುದು? ಆದಾಯ ಮೇಲಿದೆ, ಅದಕ್ಕೋಸ್ಕರ ಆದಾಯದ ಪ್ರತಿ ಘಟಕ ಅಂತ ಬರಬೇಕು. ನೆಕ್ಸ್ಟ್ ನೋಡಿ, ಡ್ಯಾಡ್ಯಾಶ್ ಅನ್ನು ಏನದ ಭೌಗೋಳಿಕ ಅಲ್ಲ, ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಅದನ್ನು ಹೂಡಿಕೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ. ಸೀಮಾಂತ ಅನುಭೋಗದ ಪ್ರವೃತ್ತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಐ ಬಾರ್ ಅಂತಿದೆ. ಐ ಬಾರ್ ಅಂದರೆ ಅಟೋನಮಸ್ ಕನ್ಸಂಪ್ಷನ್ ನೆನ್ಪಿಟ್ಕೊಳ್ಳಿ. ಐ ಬಾರ್ ಅಂತಂದ್ರೆ ಇಲ್ಲಿ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸಿ ಬಾರ್ ಇದ್ದರೆ ಅಟೋನಮಸ್ ಕನ್ಸಂಪ್ಷನ್. ಇಲ್ಲಿ ಐ ಬಾರ್ ಇದೆ, ಹೌದಾ. ಐ ಹ್ಯಾಟ್ ಅಂತ ಏನು ಕರಿತೀರಿ ಅದು, ಹೌದಾ. ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ. ಅದು ಯಾವುದು ಅಂತ ಸ್ವಾಯತ್ತ ಹೂಟೆ ಅಥವಾ ಸ್ವಾಯತ್ತ ಹೂಡಿಕೆ ಅಂತ ನೆನ್ಪಿಟ್ಕೊಳ್ಳಿ. ಕಂದಾಯ ಕೊರತೆಯು ಇಸಿಕಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿಗಳು. ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್, ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಅದು ಯಾವುದು? ಪುಕ್ಕಟೆ ಸವರದಾರರು. ಸರಿನಾ? ಎಸ್. ಪುಕ್ಕಟೆ ಹಣ ಕೊಡಲಾರ್ದೆ ಅವ್ರು ಏನು ಮಾಡ್ತಾ ಇದ್ದಾರೆ? ಸಾರ್ವಜನಿಕ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಏನು ಮಾಡ್ತಾ ಇದ್ದಾರೆ? ಎಂಜಾಯ್ ಮಾಡ್ತಾರೆ. ಅಂಥವ್ರನ್ನು ಪುಕ್ಕಟೆ ಸವರದಾರರು ಅಂತ ಎಕನಾಮಿಕ್ಸ್ ಒಳಗೆ ಕರಿತೀವಿ. ಭಾರತದಲ್ಲಿ ಹಣಕಾಸಿನ ವರ್ಷ ನೋಡ್ರಿ, ಡ್ಯಾಶ್ರಿಂದ ಡ್ಯಾಶ್ವರೆಗೆ ಭಾಳ ಜನ ಏನು ಮಾಡ್ತೀರಿ ಸ್ನೇಹಿತರೆ? 31 ಮಾರ್ಚ್ ಏಪ್ರಿಲ್ 1 ಅಂತ ಬರೀತೀರಿ. ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ 31 ಮಾರ್ಚು ನೆಕ್ಸ್ಟ್ ಏಪ್ರಿಲ್ 1 ಅಂದರೆ ಏನಾಗುತ್ತೆ? ಒಂದೇ ದಿನ ಆಗುತ್ತೆ, ಒಂದು ವರ್ಷ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಏಪ್ರಿಲ್ 1 ರಿಂದ ಮಾರ್ಚ್ 31 ಅಂತ ಬರೀರಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ಹೊರಗೆ ರಫ್ತು ಆಗುವ ಸರಕುಗಳ ಮೇಲೆ ವಿಧಿಸಲಾಗುವಂಥ ತೆರಿಗೆಯನ್ನು ಡ್ಯಾಶ್ ಎಂದು ಕರಿತೀವಿ. ಆಮದು ಸುಂಕ ಅಥವಾ ಆಮದು ರಫ್ತು ಸುಂಕ ಅಂತ ಕರಿತೀವಿ. ನೆಕ್ಸ್ಟ್, ಸರ್ಕಾರವು ಅದು ಸಂಗ್ರಹಿಸಿದ ಆದಾಯಕ್ಕೆ ಸಮವಾದಾಗ ಮೊತ್ತವನ್ನು ವೆಚ್ಚ ಮಾಡುತ್ತದೆ. ಅದು ಯಾವುದು? ಸೊ ಇದನ್ನು ಡ್ಯಾಶ್ ಎಂದು ಕರಿತೀವಿ. ಅದು ಸಮತೋಲನ ಮುಂಗಡ ಪತ್ರ. ನೆನಪಿರಲಿ, ಬಜೆಟ್ ಒಳಗಿದೆ. ನೆಕ್ಸ್ಟ್ ಏನಿದೆ ನೋಡ್ರಿ, ಡ್ಯಾಶ್ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರಗಳನ್ನು ದಾಖಲಿಸುತ್ತದೆ. ಬಂಡವಾಳ ಖಾತೆ ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಪದ್ಧತಿ ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣ. ಹೌದಾ, ನಿರ್ವಹಣಾ ಹೊಂದಾಣಿಕೆ, ಡರ್ಟಿ ಅಂತ ಕರಿತೀವಿ ಇದು. ನೆಕ್ಸ್ಟ್ ನೋಡಿ, ಈಗ ಇಲ್ಲಿದೆ ನೋಡಿ ಏನಿದೆ ಅಂತ. ಸೊ ಇದು ಪ್ರಶ್ನೆ ಬಾರದೇ ಇರ್ಬೋದು, ಹೋದ ವರ್ಷ ಡಿಲೀಟ್ ಆಗಿದೆ, ಇರಲಿ ಈ ಕಂಟೆಂಟ್, ಬಟ್ ಆದರೂ ಕೂಡ ಕೇಳ್ಬೋದು ಅಂತೇಳಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಗ್ರೇಟ್ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಯಾವಾಗ ಆಯಿತು ಅಂತ. ಹೌದಾ, ಡ್ಯಾಶ್ ವರ್ಷದಲ್ಲಿ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಥವಾ ಸಮ್ಮೇಳನ ನಡೀತು. 1944 ಸರಿಯಾಗಿದೆ. ನೆಕ್ಸ್ಟ್ ನೋಡಿ, 54ನೇ ಪ್ರಶ್ನೆ. ಇಲ್ಲಿ ಏನಾಗಿದೆ? ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿಗಳ ವ್ಯಾಪಾರದ ದಾಖಲೆ ಡ್ಯಾಶ್ ಆಗಿದೆ. ಚಾಲ್ತಿ ಖಾತೆ ಸಂಬಂಧಪಟ್ಟಿದೆ, ಆದ ಬರೀ. ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ವಿದೇಶೀಯ ಕರೆನ್ಸಿ ಡ್ಯಾಶ್ ಎಂದು ಕರೆಯುತ್ತೇವೆ. ಅದನ್ನು ಕುಗ್ಗುವಿಕೆ. ಹೌದಾ, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕರೆನ್ಸಿ ಏನು ಮಾಡ್ತಾ ಇದ್ದೀವಿ? ಬೇಕಂತ ಹೆಚ್ಚಿಗೆ ಮಾಡ್ತೀವಲ್ಲ, ಆದರೆ ಅದರದ್ದು ನಮ್ಮ ಕರೆನ್ಸಿ ಏನಾಗುತ್ತೆ? ವೀಕರ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕುಗ್ಗುವಿಕೆ ಅಂತ ಕರಿತಾ ಇದ್ದೀವಿ, ಡಿಪ್ರಿಷಿಯೇಷನ್ ಅಂತ ಕರಿತೀವಿ. ನೆನಪಿರಲಿ. ಹೌದಾ, ಇಷ್ಟು. ಸೊ ಇವತ್ತಿನ ಒಂದು ವಿಡಿಯೋ, ಹೌದಾ. ಸೊ ನಿಮ್ಗೆ ದಯವಿಟ್ಟು ಲೈಕ್ ಆಯಿತು ಅಂತಂದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್, ಹೊಸದಾಗಿದ್ದವರು ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಬೇಕು ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.